ವಾರ್ತೆಗಳ ಪ್ರಾಯೋಜಕರು ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಪ್ಲೇ ಅಂಡ್ ಲರ್ನ್ ಪ್ರೀ ಸ್ಕೂಲ್, ಸುಖ್ ಶಾಂತಿ ನಗರ್ ನಿಯರ್ FCI ಗೋಡೌನ್, ಆಶಾಪುರ್ ರೋಡ್, ರಾಯಚೂರು. India's #1 preschool chain. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಜಮುನಾ ಸರ್ಕಸ್ ಡೈಲಿ 3 ಶೋಸ್. ಸ್ಥಳ ರಾಜ್ಕಮಲ್ ಹೋಟೆಲ್ ಪಕ್ಕದಲ್ಲಿ, ಗೋಶನ್ ರೋಡ್, ರಾಯಚೂರು. ಉಸುಕು ಮತ್ತು ಸಿಮೆಂಟ್, ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ಟ್, ಪಾಲಿಮರೈಸ್ಡ್ ಪ್ಲಾಸ್ಟರ್. ವಿಕಾಸ್ ಇಂಡಸ್ಟ್ರೀಸ್, KIADB ಇಂಡಸ್ಟ್ರಿಯಲ್ ಏರಿಯಾ, ರಾಯಚೂರು ರೋಡ್, ಮಾನ್ವಿ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichuru's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬ್ಯಾಂಕರ್ಸ್ಗಳ ಸಭೆ. ಸರ್ಕಾರ ಯೋಜನೆಗಳ ಗುರಿ ತಲುಪದೇ ಇದ್ದಲ್ಲಿ ಸರ್ಕಾರಿ ಖಾತೆಗಳ ಮುಚ್ಚಲು ಕ್ರಮ, DC ಚಂದ್ರಶೇಖರ್ ನಾಯಕ್ ಎಚ್ಚರಿಕೆ. ಟ್ರಿಲಿಯನಿಯರ್ ಮೈನ್ಸ್ ಕಂಪನಿ ಹೆಸರಿನಲ್ಲಿ ಗ್ರಾಹಕರಿಗೆ ವಂಚನೆ, ದೂರು ನೀಡಿದರೂ ಕ್ರಮ ಕೈಗೊಳ್ಳದೆ ಪೊಲೀಸರು, ಗೀತಾ ಕೃಷ್ಣ. ಅಕ್ಟೋಬರ್ 1ರಂದು ರಾಷ್ಟ್ರೀಯ ಬಾಯಿ ನೈರ್ಮಲ್ಯ ದಿನ. ಡಾ. ಶಿವಾನಂದ್ ಆಸ್ಪಲ್ಲಿ. ಜುಲೈ 30ರಂದು ಹನುಮಾನ್ ಚಾಲಿಸ ಸಪ್ತಾಹ. 21,60,000 ಬಾರಿ ಪಠಣ. ಕಾಂತಾಚಾರ್ಯ. ಛಲವಾದಿ ಮಹಾಸಭಾ ಚುನಾವಣೆ ಅಕ್ಟೋಬರ್ 7ರಂದು. ಇಂದಿನಿಂದ ನಾಮಪತ್ರ ಸಲ್ಲಿಕೆ ಪ್ರಾರಂಭ. ಜಗನ್ನಾಥ್ ಸುಂಕಾರಿ. ಅಪ್ರಾಪ್ತ ಮಕ್ಕಳಿಗೆ ಬೈಕ್ ನೀಡಿದ ಪಾಲಕರಿಗೆ SP ಎಚ್ಚರಿಕೆ. ಮತ್ತು ಲಿಂಕ್ಸ್ಗೂರಿನಲ್ಲಿ ಕಳ್ಳನ ಬಂಧನ, 16 ಬೈಕ್ಗಳ ವಶ. ವಾರ್ತೆಗಳ ವಿವರ. ಮುಂದಿನ ತಿಂಗಳಾಂತ್ಯಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳಲ್ಲಿ ನಿಗದಿತ ಗುರಿ ತಲುಪದೇ ಇದ್ದಲ್ಲಿ ಸರ್ಕಾರಿ ಇಲಾಖೆಗಳ ಬ್ಯಾಂಕ್ ವ್ಯವಹಾರ ಖಾತೆಗಳನ್ನು ಮುಚ್ಚುವ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಎಚ್ಚರಿಕೆ ನೀಡಿದರು. ಮುಂದಿನ ತಿಂಗಳಾಂತ್ಯಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳಲ್ಲಿ ನಿಗದಿತ ಗುರಿ ತಲುಪದೇ ಇದ್ದಲ್ಲಿ ಸರ್ಕಾರಿ ಇಲಾಖೆಗಳ ಬ್ಯಾಂಕ್ ವ್ಯವಹಾರ ಖಾತೆಗಳನ್ನು ಮುಚ್ಚುವ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಎಚ್ಚರಿಕೆ ನೀಡಿದರು. ಅವರು ಇಂದು ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಬ್ಯಾಂಕರ್ಸ್ ಸಭೆ ನಡೆಸಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ, ಪ್ರಧಾನಮಂತ್ರಿ ಮುದ್ರಾ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ, ಕೃಷಿ ಮೂಲಭೂತ ಸೌಕರ್ಯ ನಿಧಿ, ಪಶು ಸಂಗೋಪನಾ ಸೌಕರ್ಯ ಅಭಿವೃದ್ಧಿ ಅನುದಾನ, AHIDY ಸೇರಿದಂತೆ ಬ್ಯಾಂಕ್ ವಾರು ಪ್ರಗತಿ ಪರಿಶೀಲನೆ ನಡೆಸಿದರು. ಅನೇಕ ರಾಷ್ಟ್ರೀಯ ಹಾಗೂ ಖಾಸಗಿ ಬ್ಯಾಂಕ್ಗಳು ನಿಗದಿತ ಗುರಿ ತಲುಪದೇ ಇರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿ ಸಾರ್ವಜನಿಕರಿಗೆ ಯೋಜನೆಗಳನ್ನು ತಲುಪಿಸಲು ಬ್ಯಾಂಕ್ಗಳು ಆಸಕ್ತಿ ತೋರದೆ ಹೋದಲ್ಲಿ ಅಭಿವೃದ್ಧಿ ನಿರೀಕ್ಷಿಸಲಾಗುವುದು.
ವಿವಿಧ ಸಾಲ ಯೋಜನೆಗಳು ಸಬ್ಸಿಡಿ ಯೋಜನೆಗಳಲ್ಲಿ ಫಲಾನುಭವಿಗಳಿಗೆ ಸಕಾಲಕ್ಕೆ ತಲುಪಿಸದೇ ಇರಲು ಕಾರಣ ನೀಡುವಂತೆ ಸೂಚಿಸಿದರು. ಭೂ ಸ್ವಾಧೀನ, ಗ್ರಾಮೀಣ ಅಭಿವೃದ್ಧಿ ಯೋಜನೆ ಸೇರಿದಂತೆ ಅನೇಕ ಯೋಜನೆಗಳ ಅನುದಾನ, ಠೇವಣಿ ಸೇರಿದಂತೆ ಬ್ಯಾಂಕ್ಗಳೊಂದಿಗೆ ವಹಿವಾಟು ಇಟ್ಟುಕೊಂಡಿವೆ. ಆದರೆ ಬ್ಯಾಂಕ್ಗಳಿಂದ ಸಹಕಾರ ದೊರೆಯದೆ ಹೋದಲ್ಲಿ ಬ್ಯಾಂಕ್ ಖಾತೆಗಳನ್ನು ಮುಚ್ಚಲು ಇಲಾಖೆಗಳಿಗೆ ಸೂಚಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಲೀಡ್ ಬ್ಯಾಂಕ್ ಅಧಿಕಾರಿಗಳು ಸಂಬಂಧಿಸಿದ ಬ್ಯಾಂಕ್ಗಳೊಂದಿಗೆ ಸಮನ್ವಯತೆ ಸಾಧಿಸಿ ತ್ವರಿತವಾಗಿರುವ ಗುರಿ ತಲುಪಬೇಕಿರುವ ಕ್ರಮ ಕೈಗೊಳ್ಳಬೇಕು. ಬ್ಯಾಂಕ್ಗಳು ಸಹ ಕೃಷಿ ಸಾಲ ಯೋಜನೆ ಒಳಗೊಂಡಂತೆ ಸರ್ಕಾರ ಯೋಜನೆಗಳಲ್ಲಿ ಫಲಾನುಭವಿಗಳಿಗೆ ನೆರವು ನೀಡುವ ಯೋಜನೆಗಳನ್ನು ಪೂರ್ಣಗೊಳಿಸಬೇಕೆಂದು ಸೂಚಿಸಿದರು. ಏನಿದೆ ದುಡ್ಡು ವಾಟ್ ಎವರ್ ದಟ್ ಇಸ್ 2,25,000 ರಿಲೀಸ್ ಆಗಿದೆಯಲ್ಲ, ಅದನ್ನ ನೀವು ಇದು ಮಾಡ್ತೀರಾ, ರೀಸಬ್ಮಿಟ್ ಮಾಡಿ. ಆಯ್ತಾ? ಯಾವುದು ವರ್ಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ವಿ. ಲಾಸ್ಟ್ ಟೈಮ್ ಮೀಟಿಂಗ್ ಸ್ಟಾರ್ಟ್ ಮಾಡಿದ್ರು. ಇಲ್ಲಿಂದ ಲೆಟರ್ ಬರಲಿಲ್ಲ, ನಮ್ದು ಅಪ್ರೂವಲ್ ಆಗಿದೆ. ಏನ್ ಮಾಡ್ತಿದ್ದೀರಾ ಅಲ್ಲಿ? ಇನ್ಕಂಪ್ಲೀಟ್ ಇತ್ತು ಸರ್, ಕಂಪ್ಲೀಟ್ ಮಾಡಕ್ಕೆ. ಅದು 3 lakh ಇದೆ. 3 lakh ಎಷ್ಟಾಯ್ತು ಅಷ್ಟು ಮಾಡಿದ್ರು, ಬಟ್ ಫುಲ್ ಆಗೋದಿಲ್ಲ. ಫುಲ್ ಇನ್ನು 3 ಎಷ್ಟು ಮಾಡಿದ್ದೀರಾ? ಒಂದು ಬೇಸ್ಮೆಂಟ್ ಆಗಿದೆ. ಆರ್ಡರ್ ಬಲ್ಲೆಸ್ ಪೆಂಡಿಂಗ್ ಇದೆ. ದೇವಿಯಾರ್ಡ್ ಅಲ್ಲಿ ಕಾಂಪೌಂಡ್ ವರ್ಕ್ ಅಂತ ಅದೊಂದು ಆರ್ಡರ್ ಮಾಡಿಬಿಟ್ರೆ ಸರ್. ಅದು ಈಗ ಎಕ್ಸ್ಟ್ರಾ ಮಾಡೋದು ನಮ್ಗೆ ಪ್ರಪೋಸಲ್ ಕೊಡಲಿಲ್ಲ ಸರ್. ಸೀರಿಯಲ್ ನಂಬರ್ 1 2 3 ಲಿಂಕ್ಸ್. ಓಕೆ ಸರ್. ಸೊ ಟೋಟಲಿ ನೀವು ಹೇಳ್ತಿರೋ, ಬಟ್ ಇಲ್ಲಿ ಮೂರು ವರ್ಕು 30 ಲಕ್ಷ ಅಂತಿದೆ ಆಕ್ಷನ್ ಪ್ಲಾನ್ ಅಮೌಂಟ್. ಅದರಲ್ಲಿ 22,50,000 ರಿಲೀಸ್ ಮಾಡಿದ್ದೀವಿ. ರಿಮೈನಿಂಗ್ ಅವ್ರದ್ದು ಸ್ಟೇಟಸ್ ಏನಿದೆ ಅದನ್ನು ಅಪ್ಡೇಟ್ ಆಗಬೇಕು. ದಿಸ್ ಡಸ್ ನಾಟ್ ಮ್ಯಾಚ್. ವೇರ್ ಇಸ್ ದ 1 2 3 ಓಕೆ, ಇನ್ನೂ ಲಿಂಕ್ಸೂರ್ ಅಂತಿದ್ದೀವಿ. ಓಕೆ ಸರ್. ಸೊ ವುಮನ್ ಅಂಡ್ ಚೈಲ್ಡ್ ಅಂಗನವಾಡಿ ರೂಮ್ ಅಟ್ ಮದೀನಾ ಮಸ್ಜಿದ್ 13.5 ಲಕ್ಷ. ಏನಿದೆ ಸ್ಟೇಟಸ್? ಕಂಪ್ಲೀಟ್ ಆಗಿದೆ. ಸಭೆಯಲ್ಲಿ ನಾಬಾರ್ಡ್ ಕಲಾವತಿ, ಲೀಡ್ ಬ್ಯಾಂಕ್ ಬಾಬು ಬಳಗನೂರ್, ಕೃಷ್ಣ ಗ್ರಾಮೀಣ ಬ್ಯಾಂಕ್ ಪ್ರಾದೇಶಿಕ ವ್ಯವಸ್ಥಾಪಕ ಅವಿನಾಶ್, ಎಚ್ಡಿಎಫ್ಸಿ ಬ್ಯಾಂಕಿನ ಶಾಖಾ ವ್ಯವಸ್ಥಾಪಕ ಸತ್ಯನಾರಾಯಣ, ಬ್ಯಾಂಕ್ ಆಫ್ ಬರೋಡಾದ ದ್ವಾರಕೀಶ್ ಉಪಸ್ಥಿತರಿದ್ದರು. ಟ್ರೇಲಿನಿಯರ್ ಮೈಂಡ್ಸ್ ಕಂಪನಿ ಹೆಸರಿನಲ್ಲಿ ಚೈನ್ ಲಿಂಕ್ ಕಂಪನಿಯೊಂದು ಹಣ ಹೂಡಿದವರಿಗೆ ವಂಚಿಸಿದ್ದು, ಸೂಕ್ತ ಎಚ್ಚರಿಕೆ ಕೈಗೊಳ್ಳದೆ ಹೋದಲ್ಲಿ ಮತ್ತಷ್ಟು ಜನರು ವಂಚನೆಗೆ ಗುರಿಯಾಗಲಿದ್ದಾರೆ ಎಂದು ಕಂಪನಿಯಿಂದ ಮೋಸಕ್ಕೆ ಒಳಗಾದ ಗೀತಾಕೃಷ್ಣ ಆರೋಪಿಸಿದರು. ಚೈನ್ ಲಿಂಕ್ ಕಂಪನಿಯೊಂದು ಹಣ ಹೂಡಿದವರಿಗೆ ವಂಚಿಸಿದ್ದು, ಸೂಕ್ತ ಎಚ್ಚರಿಕೆ ಕೈಗೊಳ್ಳದೆ ಹೋದಲ್ಲಿ ಮತ್ತಷ್ಟು ಜನರು ವಂಚನೆಗೆ ಗುರಿಯಾಗಲಿದ್ದಾರೆ ಎಂದು ಕಂಪನಿಯ ಮೋಸಕ್ಕೆ ಒಳಗಾದ ಗೀತಾಕೃಷ್ಣ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 8,900 ರೂಪಾಯಿ ಹಣ ನೀಡಿ ಸದಸ್ಯತ್ವ ಪಡೆಯುವವರಿಗೆ ನಿತ್ಯ ಜೀವನಕ್ಕೆ ಉಪಯೋಗವಾಗುವ ವಸ್ತುಗಳನ್ನು ನೀಡುವುದಾಗಿ ನಂಬಿಸಿ ಇಬ್ಬರನ್ನು ಚೈನ್ ಲಿಂಕ್ ಮಾಡಿಸಿದರೆ 4,000 ರೂಪಾಯಿ ಕೊಡುವುದಾಗಿ ಹೇಳಿ ನಿತ್ಯದ ವಸ್ತುಗಳು ನೀಡುತ್ತಿಲ್ಲ. ಕೆಲವರಿಗೆ ನೋನಿ ಜ್ಯೂಸ್ ನೀಡಿದ್ದಾರೆ. ಮಾರುಕಟ್ಟೆಯಲ್ಲಿ 200 ರೂಪಾಯಿ ಇರುವ ಬೆಲೆಯನ್ನು 3,000 ರೂಪಾಯಿ ದರದಲ್ಲಿ ಸದಸ್ಯತ್ವ ನೀಡಿದವರಿಗೆ ನೀಡುತ್ತಿದ್ದಾರೆ. ಪ್ರತಿ ವಾರ ಮನೆಗೆ ಹಣ ಬರುತ್ತದೆ ಎಂದು ನಂಬಿಸಲಾಗುತ್ತದೆ. 2-3 ವಾರ ಹಣ ಹಾಕಿ ಮುಂದಿನ ಹಣವನ್ನು ತಡೆಯಲಾಗುತ್ತಿದೆ. ಒಬ್ಬೊಬ್ಬರಿಗೆ 3 ರಿಂದ 7 ಐಡಿ ಮಾಡಲು ಅವಕಾಶ ಮೊದಲು ನೀಡಿದ ನಂತರ ಐಡಿಗಳನ್ನು ಬ್ಲಾಕ್ ಮಾಡಲಾಗುತ್ತಿದೆ. ಕಂಪನಿ ವಿವರ ನೀಡುವುದಾಗಿ 5,000 ಸಮವಸ್ತ್ರ ನೀಡುವುದಾಗಿ ಪ್ರತಿಯೊಬ್ಬರಿಂದ 2,900 ರೂಪಾಯಿ ಸಂಗ್ರಹಿಸಿ ಲಕ್ಷಾಂತರ ವಂಚಿಸಿದ್ದಾರೆ. ಆದರೆ ಸಮವಸ್ತ್ರವೂ ನೀಡಿಲ್ಲ. ಚೈನ್ ಬೆಳೆಸದಂತೆ ಕಾರ್ಯನಿರ್ವಹಿಸುವವರಿಗೆ ಟಿವಿ, ಲ್ಯಾಪ್ಟಾಪ್, ಬೈಕ್, ಕಾರು ನೀಡುವುದಾಗಿ ವಂಚಿಸಲಾಗುತ್ತಿದೆ. ಕೆಲವರಿಗೆ ಟಿವಿ, ಲ್ಯಾಪ್ಟಾಪ್ ನೀಡಿದ್ದಾರೆ, ಆದರೆ ಕಾರ್ ನೀಡುವುದಾಗಿ ಹೇಳಿ ವಂಚಿಸಿದ್ದಾರೆ. ಸಂದೇಶ್ ಶೆಟ್ಟಿ, ವೆಂಕಟೇಶ್ ಲಂಬಾಣಿ ಸೇರಿಕೊಂಡು ರಾಯಚೂರು, ಲಿಂಗಸೂರು, ಗದಗ್, ಹುಬ್ಬಳ್ಳಿ, ರಾಣಿಬೆನ್ನೂರು ಸೇರಿದಂತೆ ಅನೇಕ ಕಡೆ ವಂಚಿಸಿದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿ ದೂರು ನೀಡಿದ್ದರಿಂದ ಬಂಧಿಸಲಾಗಿತ್ತು. ಈಗ ಪುನಃ ವ್ಯವಹಾರ ಮುಂದುವರೆಸಿದ್ದಾರೆ. ಜನರು ವಂಚನೆಗೆ ಒಳಗಾಗುವ ಮುನ್ನ ಎಚ್ಚರಿಕೆ ವಹಿಸಬೇಕು. ಈಗಾಗಲೇ ಸಿಂಧನೂರು ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಇಲ್ಲಿಯವರೆಗೆ ಯಾವುದೇ ಆರೋಪಿಗಳನ್ನು ಬಂಧಿಸಿಲ್ಲ. ಜನರಿಗೆ ಆಗುತ್ತಿರುವ ವಂಚನೆ ಕುರಿತು ಪ್ರಶ್ನಿಸಿದರೆ ಅವಾಚ್ಯವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ನಿಲ್ಲಿಸುತ್ತಿದ್ದಾರೆ. ಕೂಡಲೇ ಕ್ರಮಕ್ಕೆ ಪೊಲೀಸರು ಮುಂದಾಗಬೇಕೆಂದರು. ಕೇಸು ಮಾಡ್ತಿಲ್ಲ.
ಪೇಪರ್ ಎಲ್ಲ ಹಾಕಿತ್ತು, ಮೀಡಿಯಾದಲ್ಲಿ ದಿಗ್ವಿಜಯ ನ್ಯೂಸ್ ಅಲ್ಲಿ ಬಂತು. ಇಷ್ಟೆಲ್ಲ ಬೇರೆ ಮನೆ ಹೇಳಕತ್ತಾರೆ ಸರ್. ಮತ್ತೆ ಬೆಳಗ್ಗೆ ಐಡಿ ಕ್ಲೋಸ್ ಆಗತ್ತ ಸರ್, ಮೋಸ ಆಗ್ತದೆ ಜನಗಳಿಗೆ. ತಿಂಗಳ ನಾನು ಹೇಳಕತ್ತೀನಿ ಮೇಡಮ್ ನನಗೆ ಆಗಿದೆ, ನನಗೆ ಬಂದೇ ಇಲ್ಲ, ನೀವ್ ಯಾಕೆ ಮಾಡ್ತೀರಿ ಅಂತ ಹೇಳಿದ್ರೆ ನೀವೇ ಕಂಪ್ನಿ ಫ್ರಾಡ್ ಮಾಡಿರಿ ಅಂತೇಳಿ ಕಂಪ್ನಿ ನೆಗೆಟಿವ್ ಮಾಡ್ತಾರೆ ಸರ್. ನಿನ್ನೆ ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್. ನನಗೆ ಕೆಟ್ಟದಾಗಿ ಮೆಸೇಜ್ ಆಗಿದೆ ಸರ್. ನಾನು ಕೆಟ್ಟೋಳ ಅಂತ ತಿಳ್ಕೊಂಡ್ರೆ ಸರ್ ಅಲ್ಲಿ ನಾನು ಇಲ್ಲ ಸತ್ಯ ನಾನು ಏನಿಲ್ಲ ಸರ್. ನಾನು ಅವ್ರಿಗೆ ಎಲ್ಲರೂ ಕ್ಲಿಯರ್ ಕೊಟ್ಟಿದ್ದೆ ಕಂಪ್ನಿಯಲ್ಲಿ ಹೆಂಗಿದೆ ಸಿಸ್ಟಮ್, ಇದೇ ತರ ಇದೆ ಅಂತ ಸತ್ಯ ಹೇಳಕತ್ತೀನಿ ಸರ್. ಆ ಸತ್ಯ ಹೇಳಿದ್ರೆ ನಾನು ನೆಗೆಟಿವ್ ಮಾಡ್ತಾರೆ ಲೀಡರ್. ಎಲ್ಲಿ ಜನಗಳಿಗೆ ಸತ್ಯ ಫುಲ್ ರೀಚ್ ಆಗ್ಬಿಟ್ಟು ಅವ್ರಿಂದ ಸ್ಟಾಪ್ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಅವ್ರೇನ್ ಮಾಡಿದ್ರೆ ಕಂಪ್ನಿ ನನ್ನ ನೆಗೆಟಿವ್, ಇವರು ಕಂಪ್ನಿನ ದುಡ್ಡು ತಿಂದು ಇವ್ರು ಕಂಪ್ನಿ ಫ್ರಾಡ್ ಮಾಡ್ಯಾರ ಅಂತ ಹೇಳಿ ನನ್ನ ಐಡಿನ ಟರ್ಮಿನೇಟ್ ಮಾಡಿದ್ರೆ ಸರ್. ಐಡಿ ಕ್ಲೋಸ್ ಮಾಡಿ ಬ್ಲಾಕ್ ಆಗ್ಬಿಟ್ಟಿದೆ. ಅಂದ್ರೆ ಐಡಿ ಓಪನ್ ಮಾಡಿ ನಾನು ತೋರಿಸ್ತೀನಿ ಅಂತ ಹೇಳಿ ಅದನ್ನ ಬ್ಲಾಕ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಏನ್ ಮಾಡಿದ್ರೆ ಕಂಪ್ನಿಯಲ್ಲಿ ಲಾಗಿನ್ ಮಾಡುವಾಗ ಒಬ್ಬ ವ್ಯಕ್ತಿ ಒಂದ್ ಪ್ಯಾನ್ ಕಾರ್ಡ್ ಮೇಲೆ 1 ಐಡಿನ ಮಾಡಬಹುದು, 3 ಐಡಿನ ಮಾಡಬಹುದು, 7 ಐಡಿ ಮಾಡಬಹುದು. ಯಾಕೆ ಹೆಂಗ್ ಮಾಡ್ಬೋದು ಅಂದ್ರೆ ನೀವು 1 ಐಡಿಗೆ ಹೆಂಗ್ ದುಡ್ಡು ತಗೋದ್ರಿ ಅದೇ ತರ 3 ಬಟ್ ತಗೊಂಡು 3 ಐಡಿ ಮಾಡಿದ್ರೆ 7 ತಗೊಂಡ್ರೆ 7 ಬಟ್ ತಗೋಬಹುದು ಅಂತೇಳಿ ಆಸೆ ಹುಟ್ಟಿಸಿ ಒಬ್ಬೊಬ್ಬರ ಕಡೆಯಿಂದ 3 ಐಡಿ 7 ಐಡಿ ಮಾಡ್ತೀವಿ ಸರ್. ಅದಾದ್ಮೇಲೆ ಅವ್ರನ್ನ ಹೆಂಗ್ ಇನ್ಕಮ್ ಡಬಲ್ ಆಗ್ತಲ್ಲ ಅವಾಗ ಅವ್ರ ಐಡಿ ಬ್ಲಾಕ್ ಮಾಡ್ಬೋದು. ಒಂದೇ ಫ್ಯಾಮಿಲಿಗೆ 1 ಐಡಿ ಫಸ್ಟ್ ಲಾಗಿನ್ ಮಾಡುವಾಗ ಮನೆ ಸಮೇತ ಲಾಗಿನ್ ಆಗ್ಬೋದು. ಅದ್ರ ಇನ್ಕಮ್ ಬರುವಾಗ ಫ್ಯಾಮಿಲಿ ಒಂದೇ ಬರುತ್ತೆ, ಎಲ್ಲ ಬರಲ್ಲ. ನಾನು ಇನ್ನೊಂದು ನೋಡಿ ಸರ್, ಇದರಲ್ಲಿ ನಾನು ಲಾಸ್ಟ್ ಮಂತ್ 23ಕ್ಕೆ ನಾನು ಎಲ್ಲ ಬರ್ದು ಕೊಟ್ರೆ ಅದರಲ್ಲಿ FIR ಮಾಡ್ಲಿಕ್ಕೆ ಯಾರು ರೆಡಿ ಇಲ್ಲ ಸರ್. ಪೊಲೀಸ್ ಸ್ಟೇಷನ್ ಯಾರು ರೆಡಿ ಇಲ್ಲ. ಯಾವಾಗ ಈ ಮಂತ್ 7ನೇ ತಾರೀಕು, ಈ ಮಂತ್ 2ನೇ ತಾರೀಕಿಗೆ ಅದು ನಾವು ಪದೇ ಪದೇ ಹೋಗಿ ಯಾಕೆ FIR ಮಾಡ್ತಿಲ್ಲ ಅಂತ ಕೇಳಿದೆ. ಅಲ್ಲಿ ಯಾರು ಪೊಲೀಸರು ಸಹ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಜೊತೆಗೆ ನಾವು SPಗೆ ನಿತಿನ್ ಸರಿ ಕಾಲ್ ಮಾಡಿದ ಮೇಲೆ ಅವರು ಅಲ್ಲಿದ್ದು ಓಡಾಡ್ಕೊಂಡು ಅವಾಗ ರಾತ್ರಿ 9 ಗಂಟೆ ಆಗಿ ಸರ್ ಅವತ್ತು FIR ತಗೊಂಡ್ರು. FIR ಅವತ್ತು 2ನೇ ತಾರೀಕು ಆದ್ರೆ ಇಲ್ಲಿವರೆಗೂ ಯಾವ ಆಕ್ಷನ್ ಇಲ್ಲ ಸರ್. ಸಿಂಧೂರಲ್ಲಿ ಸರ್, ನನ್ನ ಬಗ್ಗೆ ಮಾಹಿತಿ ಇಲ್ಲ ಸರ್. ಮೇಡಮ್ ನಾನು ಇವಾಗ ಬಜೆಟ್ ಇಲ್ಲ, ನಾವು ನೆಕ್ಸ್ಟ್ ಇವೆಂಟ್ ಅದು ಮಾಡ್ತೀವಿ ಅದಾವ್ ಕೊಡ್ತೀವಿ ಅಂದ್ರೆ ಮುಂದೆ ಕರ್ಕೊಂಡು ಹೋಗ್ತಾರೆ ಸರ್. ಆಯ್ತು ಕೊಡ್ತಾರಲ್ಲ, ಮುಂದೆ ಕೊಡ್ತಾರಲ್ಲ. ಈಗ ನೋಡಿ ಸರ್ ಪ್ರೊಫೆಷನ್ ಇದೆ ನನ್ನ ಹತ್ರ. 1ನೇ ತಾರೀಕಿಗೆ ನಾನು ಬುಕ್ ಮಾಡಿದ್ದೆ ಯಾವ್ದು ಒಳ್ಳೆ ಕಾರ್ಕೊಂಡು ಹಾಕಿಲ್ಲ ಸರ್. ಅಂದ್ರೆ ಗೊತ್ತಿಲ್ಲ ಸರ್ ನಮ್ಗೆ ಯಾಕೆ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಗೆ ಆಡೋಗ್ ಬಿಟ್ಟಿಲ್ಲ ಸರ್. ನಾವು ಆದ್ಮೇಲೆ ನಾವು ಅರೆಸ್ಟ್ ಆಗಲ್ಲ ಸರ್. ಅರೆಸ್ಟ್ ಆದ ತಕ್ಷಣ ನಾವು ಸ್ಟಾಪ್ ಮಾಡ್ತೀವಿ. ಯಾಕಂದ್ರೆ ಅಲ್ಲೆಲ್ಲೋ ಮೋಸ ಆಗೋದು ನಮಗೂ ಆಗೋದಿಲ್ಲ ಅಂತ ಹೇಳಿ ಸ್ಟಾಪ್ ಆದ ತಕ್ಷಣ ಅರೆಸ್ಟ್ ಮಾಡಿದ್ರು. 11 ದಿನ ಜೈಲ್ ಇದ್ರಿ ಸರ್. ಅವಾಗ ಹೊರಗಡೆ ಬಂದ್ಮೇಲೆ ನಾವು ಒಂದು ಬೆಂಗಳೂರಲ್ಲಿ ಸರ್ ಒಂದು ಹಾಲಲ್ಲಿ ಕರೆಸಿ ಮೇಡಮ್ ನಾವು ಈಗ ಒಂದು ಹೊರಗಡೆ ಶಾಪ್ ಬಿಟ್ರೆ ನಾವು ಚೆನ್ನಾಗಿ ನಡೀತಿದ್ರೆ ಅಪೋಸಿಟ್ ಬಂದು ನಮ್ಮ ಬಗ್ಗೆ ನೆಗೆಟಿವ್ ಮಾಡಿ ಅವ್ರಿಗೆ ಮಾಡಲ್ಲ ಅದಂಗೆ ಬೇರೆ ಕಂಪ್ನಿಯವ್ರನ್ನ ನೆಗೆಟಿವ್ ಮಾಡಿ ನಮ್ಗೆ ಇಳಿಸೋದು ಎಲ್ಲ ಆರೋಪ ಹೊರಿಸಿ ನಮ್ ಜೈಲಲ್ಲಿ ಮಾಡಿದ್ರು. ನಾವೆಲ್ಲ ಪ್ರೂಫ್ ಒಪ್ಪಿಸಿದ ಮೇಲೆ ನಮ್ಮ ಹೊರಗಡೆ ಬಿಟ್ಟಿದ್ದಾರೆ. ನಾವಿದ್ರೆ ಯಾವ್ದ್ರೆ ನಮ್ದು ಇಂಡಿಯಾದ ನಮ್ಮ ಪ್ರಪಂಚದಲ್ಲಿ ನಂಬರ್ 1 ಕಂಪ್ನಿ ನಮ್ದು ಅದು ಇದಂತ ಎಲ್ಲ ಹೇಳಿ ಮೋಟಿವೇಶನ್ ಮಾಡಿ 1 ಮಂತ್ ಆದ್ಮೇಲೆ ಅವರೆಲ್ಲ ಎಲ್ಲ ಕ್ಲಿಯರ್ ಆದ್ಮೇಲೆ ಟಿಕೆಟ್ ಎಲ್ಲ ಕ್ಲಿಯರ್ ಆದ್ಮೇಲೆ ನೆಕ್ಸ್ಟ್ ಒಂದು ಫಂಕ್ಷನ್ ಮಾಡಿದ್ರೆ ಸರ್ ದೊಡ್ಡ ಅದ್ದೂರಿಯಾಗಿ. ಅವಾಗ ಜನಗಳೆಲ್ಲ ಓಕೆ ಅಲ್ಲ ಸರ್. ನಾನು ಒಬ್ಬಳೇ ಹೇಳಿದ್ರೆ ಅಲ್ಲಿ ಯಾರು ಕೇಳಲ್ಲ ಸರ್. ಈಗ ನೋಡಿ ನಾನು ಕೇಸ್ ಹಾಕಿದ್ದೀನಿ ಸರ್. ನನ್ ಏನ್ ಮೋಸ ಆಗಿದೆ ಅದೇ ತರ 100 ಜನಕ್ಕೆ ಆಗ್ಬಾರ್ದಂತ ಕೇಸ್ ಹಾಕಿದ್ರೆ ಅವರೆಲ್ಲ ನನ್ನ ವಿರುದ್ಧವಾಗಿ ಕೆಟ್ಟದಾಗಿ ಬೈತದೆ ಸರ್, ಮೆಸೇಜ್ ಹಾಕ್ತಿದ್ದಾರೆ. ನಾನು ಯಾಕಂದ್ರೆ ಜನಗಳು ಎಚ್ಚೆತ್ಕೊಳ್ರಿ, ಇವಾಗ ನನ್ಗೆ ನನ್ ಫಸ್ಟ್ ಕಾಲೇಜ್ ಅವರು ನನಗೆ ಮೋಸ, ನನಗೆ ಕಾರ್ಯ ಕೊಟ್ಟು ನನಗೆ ಬೈಕ್ ಕೊಟ್ಟಿಲ್ಲ ನೀವ್ ಯಾಕೆ ವರ್ಕ್ ಮಾಡಿದ್ರಿ ಬೇಡ ಅಂದ್ರೆ ಕಂಪ್ನಿಯವರು ಅವ್ರಿಗೆ ನನ್ನ ವಿರುದ್ಧವಾಗಿ ಕೆಟ್ಟದಾಗಿ ಟೀಮ್ ಅಲ್ಲಿ ಆಮೇಲೆ ಗ್ರೂಪ್ ಅಲ್ಲಿ ಇಂಡಿವಿಜುವಲ್ ನನಗೆ ಮೆಸೇಜ್ ಹಾಕಿದೆ ಸರ್. ಕೆಟ್ಟ ನನ್ನ ಪ್ರೂಫ್ ನಿನ್ನೆ ಅವ್ರ ಮೇಲೆ ಕೇಸ್ ಹಾಕೊಂಡು ಸರ್ ನನ್ನ ಕರೋನಾ ನಂದು 2000 ಕೃಷ್ಣ ಮಾತನಾಡಿ ಕಂಪನಿ ಹೆಸರಿನಲ್ಲಿ ಜನರನ್ನು ವಂಚಿಸಿ ಕೋಟ್ಯಾಂತರ ಹಣ ಸಂಗ್ರಹಿಸಲಾಗಿದೆ. ಜನರಿಗೆ ಸುಳ್ಳು ಮಾಹಿತಿ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳ ಮೂಲಕ ಜನರನ್ನು ನಂಬಿಸಿ ಮೋಸ ಮಾಡುತ್ತಿದ್ದಾರೆ. ಸರ್ಕಾರ ಕೂಡಲೇ ಇಂತಹ ನಕಲಿ ಕಂಪನಿ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಜನರ ವಂಚನೆಯನ್ನು ತಡೆಯಬೇಕೆಂದರು. ಪ್ರತಿ ವರ್ಷ ಆಗಸ್ಟ್ 1ರಂದು ಬಾಯಿ ನೈರ್ಮಲ್ಯ ದಿನವನ್ನಾಗಿ ಆಚರಿಸಲಾಗುತ್ತಿದ್ದು, ನಗರದ ಜನಸಂದಣಿ ಪ್ರದೇಶಗಳಾದ ಬಸ್ ನಿಲ್ದಾಣ, ರೈಲು ನಿಲ್ದಾಣಗಳಲ್ಲಿ ಎಎಂಇ ದಂತ ವೈದ್ಯಕೀಯ ಕಾಲೇಜು ಸಹಯೋಗದಲ್ಲಿ ಬಾಯಿ ನೈರ್ಮಲ್ಯ ದಿನವನ್ನು ಆಯೋಜಿಸಲಾಗಿದೆ ಎಂದು ದಂತ ಆಸ್ಪತ್ರೆಯ ಡಾ ಶಿವಾನಂದ್
ಆಸ್ಪಲ್ಲಿ ಹೇಳಿದರು. ಪ್ರತಿ ವರ್ಷ ಅಕ್ಟೋಬರ್ 1ರಂದು ಬಾಯಿ ನೈರ್ಮಲ್ಯ ದಿನವನ್ನಾಗಿ ಆಚರಿಸಲಾಗುತ್ತಿದ್ದು, ನಗರದ ಜನಸಂದಣಿ ಪ್ರದೇಶಗಳಾದ ಬಸ್ ನಿಲ್ದಾಣ, ರೈಲು ನಿಲ್ದಾಣಗಳಲ್ಲಿ ಎಎಂಇ ದಂತ ವೈದ್ಯಕೀಯ ಕಾಲೇಜು ಸಹಯೋಗದಲ್ಲಿ ಬಾಯಿ ನೈರ್ಮಲ್ಯ ದಿನವನ್ನು ಆಯೋಜಿಸಲಾಗಿದೆ ಎಂದು ದಂತ ಆಸ್ಪತ್ರೆಯ ಡಾಕ್ಟರ್ ಶಿವಾನಂದ್ ಆಸ್ಪಲ್ಲಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಭಾರತೀಯ ಪೆರಿಡೋಡೆಂಟಿಕ್ನ ಪ್ರಮುಖ ಹಾಗೂ ಇಂಡಿಯನ್ ಸೊಸೈಟಿ ಆಫ್ ಪೆರಿಡಾಲಜಿಯ ಸಂಸ್ಥಾಪಕರಾದ ಡಾಕ್ಟರ್ ಜಿಬಿ ಶಾಂಕುಲ್ಕರ್ ಇವರ ಜನ್ಮದಿನದ ಅಂಗವಾಗಿ ವಿಶ್ವ ಬಾಯಿ ನೈರ್ಮಲ್ಯ ದಿನ ಆಚರಣೆಗೆ ಬಂದಿದೆ. ಬಾಯಿ ಆರೋಗ್ಯ ಕಾಪಾಡುವ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತದೆ. ಉಚಿತ ಬಾಯಿ ನೈರ್ಮಲ್ಯ ಕಿಟ್ಗಳನ್ನು ವಿತರಿಸಲಾಗುತ್ತದೆ. ಸಾರ್ವಜನಿಕರು ಬಾಯಿ ನೈರ್ಮಲ್ಯ ದಿನ ಸದುಪಯೋಗ ಪಡೆದುಕೊಳ್ಳಬೇಕೆಂದರು. ರಾಷ್ಟ್ರೀಯ ಬಾಯಿಯ ನೈರ್ಮಲ್ಯ ದಿನ ಅಂತೇಳಿ ಆಗಸ್ಟ್ 1 ಆಚರಣೆ ಮಾಡಲಾಗುತ್ತದೆ ಆಲ್ ಓವರ್ ಇಂಡಿಯಾದಲ್ಲಿ. ಪ್ರತಿ ವರ್ಷ ಆಗಸ್ಟ್ 1ರಂದು ಭಾರತದಲ್ಲಿ ಬಾಯಿಯ ನೈರ್ಮಲ್ಯ ದಿನವಾಗಿ ಆಚರಿಸಲಾಗುತ್ತದೆ. ಭಾರತೀಯ ಪೆರಿಡಾಂಟಿಕ್ಸ್ನ ವರಿಷ್ಠ ಹಾಗೂ ಇಂಡಿಯನ್ ಸೊಸೈಟಿ ಆಫ್ ಪೆರಿಡಾಂಟಾಲಜಿಯ ಸಂಸ್ಥಾಪಕರಾದ ಶ್ರೀ ಡಾಕ್ಟರ್ ಬಿ.ಜಿ. ಶಾಂಕ್ವಾಲ್ಕರ್ ಅವರ ಜನ್ಮದಿನದ ಅಂಗವಾಗಿ ಆಗಸ್ಟ್ 1 ಓರಲ್ ಹೈಜೀನ್ ಡೇ ಅಂತೇಳಿ ಆಲ್ ಓವರ್ ಇಂಡಿಯಾ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಇವರು ಭಾರತದ ಪ್ರಥಮ ಸ್ನಾತಕೋತ್ತರ ಶಿಕ್ಷಕರಾಗಿದ್ದು, ಬಾಂಬೆ ವಿಶ್ವವಿದ್ಯಾಲಯದಲ್ಲಿ ಪೆರಿಡಾಂಟಿಕ್ಸ್ ಕೋರ್ಸನ್ನು ಇಂಡಿಯಾದಾಗ ಫಸ್ಟ್ ಅವರೇ ಸ್ಟಾರ್ಟ್ ಮಾಡಿರೋದು. ಬಾಯಿಯ ಆರೋಗ್ಯ ಮತ್ತು ಅದರ ಮಹತ್ವದ ಸಂದೇಶವನ್ನು ಹರಡುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ ಮತ್ತು ಹಲ್ಲಿನ ಕಾಯಿಲೆಗಳಿಗೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿರುವ ನಿರ್ಲಕ್ಷ್ಯದ ಪ್ರವೃತ್ತಿಯನ್ನು ತಡೆಗಟ್ಟುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಈ ದಿನವನ್ನು ಬಾಯಿಯ ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳು ಹಾಗೂ ವಿವಿಧ ಶಿಬಿರಗಳನ್ನು ಆಯೋಜಿಸಿ ಉಚಿತ ಬಾಯಿಯ ನೈರ್ಮಲ್ಯ ಕಿಟ್ಗಳನ್ನು ವಿತರಿಸುವ ಮೂಲಕ ಆಚರಿಸಲಾಗುತ್ತದೆ. ಇದನ್ನು ಎಎಂಇ ಡೆಂಟಲ್ ಕಾಲೇಜ್ ಮತ್ತು ಆಸ್ಪತ್ರೆ ವತಿಯಿಂದ ಈ ಬಾರಿ ನಾವು ಬಸ್ ಸ್ಟ್ಯಾಂಡ್ ಮತ್ತು ರೈಲ್ವೆ ಸ್ಟೇಷನ್ಗಳಲ್ಲಿ ಎಲ್ಲಿ ಹೆಚ್ಚು ಜನರು ಸಿಗುತ್ತಾರೆ ಮತ್ತು ಈ ಒಂದು ನೆಸೆಸಿಟಿ ಎಲ್ಲಿದೆ ಅದನ್ನು ಆ ಜಾಗವನ್ನು ಚೂಸ್ ಮಾಡಿ ಆಗಸ್ಟ್ 1ರಂದು ಮುಂಜಾನೆ 10-10:30ಯಿಂದ 1 ತನಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ತಮಗೆಲ್ಲ ಗೊತ್ತಿರುವಂತೆ ಎಎಂಇ ಡೆಂಟಲ್ ಕಾಲೇಜ್ ಮತ್ತು ಆಸ್ಪತ್ರೆ ರಾಯಚೂರು, ಹೈದರಾಬಾದ್, ಕರ್ನಾಟಕ ಪ್ರದೇಶದ ಅತ್ಯಂತ ಹಳೆಯ ದಂತ ಕಾಲೇಜುಗಳಲ್ಲಿ ಒಂದಾಗಿದ್ದು, ವಿದ್ಯಾರ್ಥಿಗಳಿಗೆ ಹಾಗೂ ದಂತ ರೋಗಿಗಳಿಗೆ ಉತ್ತಮವಾಗಿ ಇದೆ. ಆದ ಕಾರಣ ಎಲ್ಲ ಥರದ ದಂತ ಚಿಕಿತ್ಸೆಯನ್ನು ನೀಡುತ್ತಿರುವ ಎಎಂಇ ಡೆಂಟಲ್ ಕಾಲೇಜ್ ಮತ್ತು ದಂತ ವೈದ್ಯಕೀಯ ಆಸ್ಪತ್ರೆ. ಈ ಸಂದರ್ಭದಲ್ಲಿ ಡಾಕ್ಟರ್ ರಮೇಶ್, ಡಾಕ್ಟರ್ ನಾಗಪ್ಪ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಶ್ರೀ
Brindavan Special Filter Coffee. Shri Brindavan Special Filter Coffee. Shri Brindavan Special Filter Coffee. ಶೋಭಾ ಕಾಂಚಿ ಸ್ಯಾರೀಸ್ ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸ್ಯಾರಿ, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ ರಾಯಚೂರು. ಸರ್ವೋದಯ ಎಜುಕೇಶನ್ ಟ್ರಸ್ಟ್ ಪ್ಲೇ ಅಂಡ್ ಲರ್ನಿಂಗ್ ಪ್ರೀ ಸ್ಕೂಲ್, caring environment, creative learning. Admissions are open. Play group, nursery, junior KG, senior KG. Prominent futures of preschool, Cardova smart classes and creative kids free mobile learning app. Activity based learning, sand practice, fine motor skill practicing. Sunday, Saturday is special activity weekend. Curriculum based on latest pedagogical research and findings as per NAAC. Sports, yoga and other indoor and outdoor activities. Caring and dedicated team of faculty. Celebration of national and state festival. Green Flash campus with a pleasant learning environment. Regular information about intellectual and environment development of child. Parents teachers meeting at regular and separate sleeping room and ROUR purified drinking water. Limited seats available. Visit Play and Learn Preschool, Sukh Shanti Nagar near FCI Godown, Ashapur Road, Raichur. 82178 79255 94480 22645. Eurokids, India's #1 preschool chain. Wow. 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 Wonderful! Wow. Wonderful! A Eurokid learns words with movements and actions, which helps increase vocabulary up to 4 times. Eurokids Early School. Right start, flying start. Wonderful! Balabal, blaboo, bubble, bubble, so bubble. Bye! A Eurokid is taught words using phonetics and other teaching techniques for better understanding and better recall. Eurokids Early School. Right start, flying start. Bubble. 5, 6, 7, 8, 9, 10. Good job! These are 2. A Eurokid is taught numbers by value for better understanding and faster recall. Eurokids Early School. Right start, flying start. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI,
Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844-60181. ಜಮುನಾ ಸರ್ಕಸ್ ಡೈಲಿ 3 ಶೋಸ್. ಸ್ಥಳ ರಾಜ್ಕಮಲ್ ಹೋಟೆಲ್ ಪಕ್ಕದಲ್ಲಿ, ಗೋಶಲ್ ರೋಡ್, ರಾಯಚೂರು. ದೇಶದಲ್ಲಿಯೇ ಹೆಸರಾಂತ ಸರ್ಕಸ್ಗಳಲ್ಲಿ ಒಂದಾದ ಜಮುನಾ ಸರ್ಕಸ್ ಕಳೆದ 20 ವರ್ಷಗಳಿಂದ ದೇಶದ ಹಲವು ರಾಜ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಾ ಜನರನ್ನು ಮನರಂಜಿಸುತ್ತಾ ದೇಶದ ಹಲವು ಚಲನಚಿತ್ರಗಳಲ್ಲಿ ಮತ್ತು ಟಿವಿ ಶೋಗಳಲ್ಲಿ ಪ್ರದರ್ಶನ ನೀಡಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದು ಈಗ ನಮ್ಮ ರಾಯಚೂರಿನ ಜನತೆಗೆ ಮನರಂಜಿಸಲು ಬಂದಿದೆ. ಜಮುನಾ ಸರ್ಕಸ್, ಜಮುನಾ ಸರ್ಕಸ್, ಜಮುನಾ ಸರ್ಕಸ್. लबों पे इश्क दुआ में ಜಮುನಾ ಸರ್ಕಸ್ ಡೈಲಿ 3 ಶೋಸ್. ಸ್ಥಳ ರಾಜ್ಕಮಲ್ ಹೋಟೆಲ್ ಪಕ್ಕದಲ್ಲಿ, ಗೋಶಲ್ ರೋಡ್, ರಾಯಚೂರು. ತನ್ನದೇ ಆದ ಗುಣಮಟ್ಟದಿಂದ ಜಗತ್ತಿನಲ್ಲಿಯೇ ಹೆಸರುವಾಸಿಯಾದ ಅಲ್ಟ್ರಾ ಕ್ವಿಕ್ ಪ್ಲಾಸ್ ಪಾಲಿಮರೈಸ್ಡ್ ಪ್ಲಾಸ್ಟರ್, ಉಸುಕು ಮತ್ತು ಸಿಮೆಂಟ್ ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ ಪಾಲಿಮರೈಸ್ಡ್ ಪ್ಲಾಸ್ಟರ್ ತಯಾರಿಸುವ ವಿಧಾನ: ಉಸುಕನ್ನು ನಿಯಮಿತ ತಾಪಮಾನದಲ್ಲಿ ಒಣಗಿಸಿ ಆಟೋಮೆಟಿಕ್ ಮಿಷಿನ್ ನಿಂದ ಉಸುಕಿನಲ್ಲಿ ಉಳಿದ ದೊಡ್ಡ ಕಲ್ಲುಗಳನ್ನು ಬೇರ್ಪಡಿಸಲಾಗುತ್ತದೆ. ಉಸುಕಿನಲ್ಲಿ ಮಿಶ್ರಣ ಮಾಡುವ ಸಿಮೆಂಟಿನ ಗುಣಮಟ್ಟವನ್ನು ಪರಿಷ್ಕರಿಸಲಾಗುತ್ತದೆ. ಸಿಮೆಂಟ್ ಮತ್ತು ಉಸುಕನ್ನು ಮಿಶ್ರಣ ಮಾಡಿ ಅದರ ಗುಣಮಟ್ಟವನ್ನು ಪರಿಷ್ಕರಿಸಲು ಪ್ರಯೋಗಾಲಯಕ್ಕೆ ಕಳಿಸಲಾಗುತ್ತದೆ. ನಂತರ ತಯಾರಿಸಿದ ಮಿಶ್ರಣವನ್ನು ಚೀಲದಲ್ಲಿ ತುಂಬಿ ದೇಶದ ವಿವಿಧ ಭಾಗಗಳಿಗೆ ಕಳಿಸಲಾಗುತ್ತದೆ. ಇದನ್ನು ಸುಲಭವಾಗಿ ಉಪಯೋಗಿಸಬಹುದು. ಕ್ರ್ಯಾಕ್ ಫ್ರೀ ಇರುತ್ತದೆ, ವೇಸ್ಟೇಜ್ ಆಗುವುದಿಲ್ಲ, ಸಮಯದ ಉಳಿತಾಯ ಇರುತ್ತದೆ, 0 ಮೇಂಟೆನೆನ್ಸ್ ಇರುತ್ತದೆ. ಹಿಂದೆ ಸಂಪರ್ಕಿಸಿ ವಿಕಾಸ್ ಇಂಡಸ್ಟ್ರೀಸ್, KIADB ಇಂಡಸ್ಟ್ರಿಯಲ್ ಏರಿಯಾ, ರಾಯಚೂರು ರೋಡ್, ಮಾನ್ವಿ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ,
ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಶ್ರೀ ವರಸಿದ್ಧಿ ಆಂಜನೇಯ ದೇವಸ್ಥಾನ ಮತ್ತು ಶ್ರೀ ಹರಿ ಭಜನಾ ಮಂಡಳಿಗಳ ಸಹಯೋಗದಲ್ಲಿ 21,60,000 ಹನುಮಾನ್ ಚಾಲಿಸ್ ಪಠಣ ಕಾರ್ಯಕ್ರಮ ಜುಲೈ 30ರಿಂದ ಪ್ರಾರಂಭಿಸಲಾಗುತ್ತದೆ ಎಂದು ಉಪ್ಪಾರವಾಡಿ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಅರ್ಚಕ ಕಾಂತಾಚಾರ್ಯ ಹೇಳಿದರು. ಶ್ರೀ ವರಸಿದ್ಧಿ ಆಂಜನೇಯ ದೇವಸ್ಥಾನ ಮತ್ತು ಶ್ರೀ ಹರಿ ಭಜನಾ ಮಂಡಳಿಗಳ ಸಹಯೋಗದಲ್ಲಿ 21,60,000 ಹನುಮಾನ್ ಚಾಲಿಸಾ ಪಠಣ ಕಾರ್ಯಕ್ರಮ ಜುಲೈ 30ರಿಂದ ಪ್ರಾರಂಭಿಸಲಾಗುತ್ತದೆ ಎಂದು ಉಪ್ಪಾರವಾಡಿ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಅರ್ಚಕ ಕಾಂತಾಚಾರ್ಯ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ವಹಿಸಲಿದ್ದಾರೆ. ಉದ್ಘಾಟನೆಯನ್ನು ಗಾಜಗರ್ಪೇಟೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಕಿನ್ನಾಳ ನಾರಾಯಣರಾಚಾರ್ಯ ನೆರವೇರಿಸಲಿದ್ದಾರೆ. ಪ್ರತಿ ಶ್ರಾವಣದ ಶನಿವಾರದಂದು ಸಂಜೆ 6 ಗಂಟೆಗೆ ಪಠಣ ಮಾಡಲಾಗುತ್ತದೆ. ಅಕ್ಟೋಬರ್ 27ರಂದು ಹನುಮಾನ್ ಚಾಲಿಸಾ ಶ್ಲೋಕದ ಯಜ್ಞ ಮಾಡುವ ಮೂಲಕ ಮುಕ್ತಾಯಗೊಳಿಸಲಾಗುತ್ತದೆ. ಹನುಮಾನ್ ಚಾಲಿಸಾ ಸಪ್ತಾಹಕ್ಕೆ ಶ್ರೀ ವರಸಿದ್ಧಿ ದೇವಸ್ಥಾನ ಸಮಿತಿಯು ಕೈ ಜೋಡಿಸಿದೆ ಎಂದರು. ಹನುಮಾನ್ ಚಾಲಿಸ್ ಬಗ್ಗೆ ನಾವು 21,60,000 ಹನುಮಾನ್ ಚಾಲಿಸ್ ಎಲ್ಲ ಕಡೆ ಮಾಡಿಸಬೇಕು, ಜನರ ಕಡೆಯಿಂದೆಲ್ಲ ಮಾಡಿಸಬೇಕು ಅನ್ನೋ ವಿಚಾರದಿಂದ ಈ ಕಾರ್ಯಕ್ರಮವನ್ನು ಶ್ರೀ ಹರಿ ಭಜನಾ ಮಂಡಳಿ ಒಂದು ದೇವಸ್ಥಾನದಲ್ಲಿ 100 ವರ್ಷದಿಂದ ಸತತವಾಗಿ ಧಾರ್ಮಿಕ ಕಾರ್ಯ ನಡೆಸ್ತಾ ಬಂದಿದೆ. ಅವರ ಆಲೋಚನೆಯಂತೆ 21,60,000 ಹನುಮಾನ್ ಚಾಲಿಸ್ ಮಾಡೋದಷ್ಟು ಸುಲಭವಾಗಲಿಲ್ಲ. ಅದು ಎಲ್ಲರೂ ನಗರದ ರಾಯಚೂರು ಎಲ್ಲ ಜನತೆಯನ್ನು ಸೇರಿಸಿ ಮಾಡಿಸ್ಬೇಕು ಅನ್ನೋ ಉದ್ದೇಶ ಇದೆ. ಯಾಕೆ 21,60,000 ಮಾಡಿಸ್ಬೇಕು ಅಂತ ನಾವು ಈ ಸಂಖ್ಯೆಯನ್ನು ನಿಗದಿಪಡಿಸಿದ್ದೇವೆ ಅಂತ ಹೇಳಿದ್ರೆ, ನಮ್ಮ ದೇಹದೊಳಗೆ ವಾಯುದೇವರು ಒಂದು ದಿನಕ್ಕೆ 21,500 ಅಂದರೆ 21,600 ಸಾರಿ ಜಪ ಮಾಡಿ ಒಳಗಡೆ ಶ್ವಾಸ ಜಪ ಮಾಡಿ ಪ್ರತಿಯೊಂದು ಜೀವಿಗಳನ್ನ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ನಮ್ಮ ಶಾಸ್ತ್ರಗಳು ತಿಳಿಸಿಕೊಡ್ತಾರೆ. ಆ ಆಧಾರದ ಮೇಲೆ ವಾಯುದೇವರಿಗೆ ಅಂದರೆ ಹನುಮಂತ ದೇವರಿಗೆ ನಾವೊಂದು ಸೇವೆಯನ್ನ ಈ ಹನುಮಾನ್ ಚಾಲಿಸ್ ಪಠಣ ಮಾಡುವುದರ ಮುಖಾಂತರ 21,60,000 ಹನುಮಾನ್ ಚಾಲಿಸ್ ಪಠಣ ಮಾಡುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಹರಿಭಜನಾ ಮಂಡಳಿಯಿಂದ ಮಾಡ್ತಾ ಇದೆ. ಇನ್ನೊಂದು ಸಂತೋಷದ ಸಂಗತಿ ಏನಂದ್ರೆ, ನಮ್ಮ ವರಸಿದ್ಧಿ ಆಂಜನೇಯ ದೇವಸ್ಥಾನದ ಸಮಿತಿಯವರು ನಾವು ನಿಮ್ಮ ಜೊತೆಯಲ್ಲಿ ಸೇರಿಕೊಳ್ತೇವೆ, ಎಲ್ಲರೂ ಸೇರಿ ಮಾಡೋಣ ಅಂತ ಅವರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಇದೊಂದು ಬಹಳ ಸಂತೋಷದ ಸಂಗತಿ ಅಂತ ಹೇಳ್ಕೊಂಡು ಮಾಡ್ತಾ ಇದ್ವಿ. ಇನ್ನೂ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೇವೆ. ಹಾಗೂ ಇದು ಉದ್ಘಾಟನೆ ಕಾರ್ಯಕ್ರಮ ಮಾಡುವುದರ ಮುಖಾಂತರ ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರ ಒಂದು 500 ಜನ ಸೇರುವಂತ ಒಂದು ಪ್ರಯತ್ನವನ್ನು ಮಾಡಿ ಹನುಮಾನ್ ಚಾಲಿಸನ್ನ ನಡೆಸಬೇಕು ಎಲ್ಲರ ಕೈಲಿ ಅಂತ ಹೇಳಿ ಕೂಡ ನಡೆಸ್ತಾ ಇದ್ದಾರೆ. ಇದು ಮಾಡುವ ಉದ್ದೇಶ ಅಂತ ಹೇಳಿದ್ರೆ, ಲೋಕ ಕಲ್ಯಾಣ ಆಗಲಿ, ಲೋಕದ ನಮಗೆ ಬರ್ತಕ್ಕಂಥ ಆಪತ್ತುಗಳನ್ನು ವಾಯುದೇವರು ದೂರ ಮಾಡಿ ನಮಗೆ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ನಮ್ಮ ಸಂರಕ್ಷಣೆ ಮಾಡಲಿ ಅಂತಕ್ಕಂಥ ಅನೇಕ ಉದ್ದೇಶಗಳು ಸಂಗತಿಗಳು ಇದರಲ್ಲಿ ಇರ್ತವೆ ಅಂತಕ್ಕಂಥದ್ದು ನಮ್ಮ ಭಾವನೆಯಾಗಿದೆ. ಕಾರಣ, ಇದನ್ನ ನೀವು ಪತ್ರಿಕೋದ್ಯಮಗಳು ಎಷ್ಟು ಇದನ್ನ ಪ್ರಚಾರ ಮಾಡಿ ನಮಗೆ ಸಹಕಾರ ಕೊಡ್ತೀರೋ ಅದು ಇನ್ನೂ ಹೆಚ್ಚು ನದಿಯಂತೆ ಹರಿದು ಎಲ್ಲ ಶ್ರಾವಣ ಮಾಸದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ರಾಯಚೂರಿನ ಶ್ರೀ ಶ್ರೀ 1,800 ದೇವರ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಉದ್ಘಾಟಕರಾಗಿ ಗಾಜಗರ್ಪೇಟ್ ಶ್ರೀ ರಾಘವೇಂದ್ರ ಮಠದ ಪೀಠಾಧಿಪತಿಗಳು ಮತ್ತು ಜ್ಞಾನ ಪಂಡಿತರಾದಂತಹ ಶ್ರೀ ಕಿನ್ನಾಳ ನಾರಾಯಣಾಚಾರ್ಯರು ನೆರವೇರಿಸಲಿದ್ದಾರೆ. ಈ ಉದ್ದೇಶ, ಈ ಶ್ರಾವಣ ಮಾಸದ ತಿಂಗಳಲ್ಲಿ ಪ್ರತಿಯೊಬ್ಬರು ಹನುಮಾನ್ ಚಾಲಿಸಾ ಸಪ್ತಾಹವನ್ನು ಮನೆ ಮನೆಗೆ ಮತ್ತು ಸಹ ಕುಟುಂಬ
ಪ್ರತಿಯೊಂದು ಮಕ್ಕಳಿಗೆ ಈ ಒಂದು ಹನುಮತ್ ಚಾಲೀಸವನ್ನು ಮಕ್ಕಳಿಗೆ ಸರಳವಾಗಿ ಕಲಿಸಲು ನಮ್ಮ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಕೊಪ್ಪರವಳ್ಳಿ ಹರಿಭಜನೆ ಮಂಡಳಿಯವರಿಂದ ನೆರವೇರಿಸಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಈ ಸಂದರ್ಭದಲ್ಲಿ ವರಸಿದ್ದಿ ದೇವಸ್ಥಾನ ಸಮಿತಿ ಅಧ್ಯಕ್ಷ ರಾಜಶಂಕರ್, ಶಾಂತಯ್ಯ ಸ್ವಾಮಿ, ರೂಪಾದೇವಿ, ಮಾರ್ಯಪ್ಪ ಉಪಸ್ಥಿತರಿದ್ದರು. ಛಲವಾದಿ ಮಹಾಸಭಾದ ನೂತನ ಪದಾಧಿಕಾರಿಗಳ ಆಯ್ಕೆಗೆ ಆಗಸ್ಟ್ 7ರಂದು ಬೆಂಗಳೂರಿನಲ್ಲಿ ಚುನಾವಣೆ ನಡೆಯಲಿದ್ದು ಇಂದಿನಿಂದಲೇ ನಾಮಪತ್ರ ಸಲ್ಲಿಕೆ ಪ್ರಾರಂಭವಾಗಿದೆ ಎಂದು ಛಲವಾದಿ ಮಹಾಸಭಾದ ಅಧ್ಯಕ್ಷ ಜಗನ್ನಾಥ್ ಸುಂಕಾರಿ ಹೇಳಿದರು. ಛಲವಾದಿ ಮಹಾಸಭಾದ ನೂತನ ಪದಾಧಿಕಾರಿಗಳ ಆಯ್ಕೆಗೆ ಅಕ್ಟೋಬರ್ 7ರಂದು ಬೆಂಗಳೂರಿನಲ್ಲಿ ಚುನಾವಣೆ ನಡೆಯಲಿದ್ದು ಇಂದಿನಿಂದಲೇ ನಾಮಪತ್ರ ಸಲ್ಲಿಕೆ ಪ್ರಾರಂಭವಾಗಿದೆ ಎಂದು ಛಲವಾದಿ ಮಹಾಸಭಾದ ಅಧ್ಯಕ್ಷ ಜಗನ್ನಾಥ್ ಸುಂಕಾರೆ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ ಕೆಲ ವರ್ಷಗಳಿಂದ ನಿಂತು ಹೋಗಿದ್ದ ಮಹಾಸಭಾ ಚುನಾವಣೆಗೆ ನಿಗದಿಗೊಳಿಸಲಾಗಿದೆ. ಜುಲೈ 30ರಂದು ನಾಮಪತ್ರ ಸಲ್ಲಿಕೆ ಕೊನೆಯ ದಿನವಾಗಿದೆ. 31ರಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. 15 ಸ್ಥಾನಕ್ಕೆ ನಡೆಯಲಿರುವ ಚುನಾವಣೆಗೆ ಸ್ಪರ್ಧಿಸ ಬಯಸುವವರು ಸದಸ್ಯತ್ವ ಪಡೆದಿರಬೇಕು. ಜಿಲ್ಲೆಯಿಂದ 455 ಜನರ ಸದಸ್ಯತ್ವ ಪಡೆದಿದ್ದಾರೆ. 15 ಜನ ರಾಜ್ಯ ನಿರ್ದೇಶಕರ ಆಯ್ಕೆ ನಂತರ ಉಳಿದ ಪದಾಧಿಕಾರಿಗಳ ಆಯ್ಕೆ ಜಿಲ್ಲಾ ಸಮಿತಿಗಳಿಗೆ ಚುನಾವಣೆ ನಡೆಯಲಿದೆ. ಸಮಾಜ ಬಾಂಧವರು ಸ್ಪರ್ಧಿಸಲು ಬಯಸುವವರು ಬೆಂಗಳೂರಿನಲ್ಲಿ ಛಲವಾದಿ ಭವನದಲ್ಲಿ ಸಲ್ಲಿಸಬಹುದಾಗಿದೆ ಎಂದರು. ಹಣ ನೀಡಿದವರಿಗೆ ಸದಸ್ಯತ್ವ ನೀಡಲಾಗಿದೆ. ಕೆಲವರು ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದರು. ರಾಜ್ಯ ಮಟ್ಟದಲ್ಲಿ ನಮ್ಮ ದೊಡ್ಡಬಸ್ತಿ ವಿಶ್ವೇಶ್ವರ ಲೇಔಟ್ ದೊಡ್ಡಬಸ್ತಿಯಲ್ಲಿ ನಮ್ಮ ಭವನ ಚುನಾವಣಾ ಭವನ ಇದೆ. ಆ ಭವನದಲ್ಲಿ ಚುನಾವಣಾ ಪ್ರಕ್ರಿಯೆ ನಡೀತಿದೆ. 7ನೇ ತಾರೀಕು ಮುಂಬರುವ ತಿಂಗಳಲ್ಲಿ ಆಗಸ್ಟ್ ತಿಂಗಳು 7ನೇ ತಾರೀಕಿಗೆ ಚುನಾವಣೆ. ಆ ಚುನಾವಣೆ ಇವತ್ತಿನಿಂದ ದಿನಾಂಕ 25/7/2020 ಶುಕ್ರವಾರದಿಂದ ಸಂಘದ ಕಚೇರಿಯಲ್ಲಿ ಪಾಂಚಜನ್ಯ ವಿದ್ಯಾಪೀಠ ರಾಜಾಜಿನಗರದಲ್ಲಿ ಬೆಂಗಳೂರಲ್ಲಿ ನಾಮಿನೇಷನ್ಗೆ ಅಲ್ಲಿ ಎಲೆಕ್ಷನ್ ಆಫೀಸರ್ ಇದ್ದಾರೆ, ಸರ್ಕಾರದಿಂದ ನೇಮಕಗೊಂಡಿದ್ದಾರೆ. ಅದರಲ್ಲಿ ನಾವು ನಮ್ಮ 25ರಿಂದ 30 ತನಕ ನಾಮಿನೇಷನ್ ಇದೆ, ಮಾಡ್ಬೋದು. 31ಕ್ಕೆ ಮಧ್ಯಾಹ್ನ ಸ್ಕ್ರೂಟಿನಿ ಇದೆ ರಿಟರ್ನಿಂಗ್ ಆಫೀಸರ್ ಕಡೆಯಿಂದ. 31ಕ್ಕೆ ನಮ್ಮ ನಾಮಪತ್ರಗಳು ಯಾರು ಸಲ್ಲಿಸಿದ್ದಾರೆ ಅವರು ವಿಡ್ರಾವಲ್ಗೆ ಚಾನ್ಸ್ ಕೊಟ್ಟಿದ್ದಾರೆ. ಸರ್ ನಾಮಪತ್ರ ಒಂದಿನ ನಿಮ್ಮ ಪರಿಶೀಲನೆ ಇಲ್ಲ 31 ಸರ್ 31ಕ್ಕೆ ತಾರೀಕು 22 ಸರ್ 29 3 ದಿನ. ಹೌದು ಸರ್. ಅಂದರೆ 7 ಆಗಸ್ಟ್ 7ನೇ ತಾರೀಕು ಚುನಾವಣೆ ಅವಸರ ಯಾಕಂದ್ರೆ ಸರ್ 3-4 ದಿನ ಬಂದಿದೆ ಲೇಟ್. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಛಲವಾದಿ ಮಹಾಸಭಾದ ಸಮುದಾಯದವರು 455 ಮತದಾರ ಆದೇರಿದ್ದಾರೆ. ಈ ಮತದಾರ ಆದೇರಿದ್ದವರು ಇವರು ಕೂಡ ನಾವು ಡೈರೆಕ್ಟಾಗಿ ಕಂಟೆಸ್ಟ್ ಮಾಡ್ಬೋದು. 455 455 ಜನಸಂಖ್ಯೆ ಇಷ್ಟೇ ಇರೋದು ಇಲ್ಲ ಸರ್. ಒಟ್ಟಾರೆ ಓಟ್ ನಮ್ಮಲ್ಲಿ ಆಗಿದ್ದು ಮೆಂಬರ್ಶಿಪ್ ಆಗಿದ್ದು ಅಷ್ಟಾಗಿದೆ ಸರ್. ರಾಯಚೂರು ಅಷ್ಟೇ. ಎಷ್ಟು ಜನಸಂಖ್ಯೆ ಒಬ್ಬರದಂತ ಮಾಡಿದ್ರು ಈ 15 ಜನಕ್ಕೆ ನಾವೆಲ್ಲ ಏನು ಮೆಂಬರ್ಶಿಪ್ ಆದ್ರೆಲ್ಲ ವೋಟ್ ಮಾಡ್ಬೋದು ಸರ್. ಅಲ್ಲ ಸರ್, ಇವಾಗ 455 ಜನಸಂಖ್ಯೆ ಎಷ್ಟು ಎಲ್ಲಿ ಸರ್ ನಂಬರ್ ಆದ್ರು ಸರ್. ಎಷ್ಟು ಜನಸಂಖ್ಯೆ ವೋಟ್ ಮೆಂಬರ್ಶಿಪ್ ಮಾಡಿಲ್ಲ ಅಂತ ಅರ್ಥ ಇಷ್ಟ ಮಾಡಿ ಇಲ್ಲ ಸರ್. ಸರ್ ಇಲ್ಲ ಸರ್ ಹಂಗಲ್ಲ ಸರ್ ಸರ್ ಎಲ್ಲ ಯಾರು ಇದಕ್ಕೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಮತ್ತು ಕೆಲಸ ಮಾಡ್ತಾರೆ ಅವರು ಮಾತ್ರ ನಾವು ಕೊಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ಲಕ್ಷ್ಮಣ್ ಹುಲಿಗಾರ್, ವಿಶ್ವನಾಥ್ ಪಟ್ಟಿ, ವಾಸುದೇವ್ ಉಪಸ್ಥಿತರಿದ್ದರು. ಅಪ್ರಾಪ್ತ ಮಕ್ಕಳಿಗೆ ದ್ವಿಚಕ್ರ ವಾಹನ ನೀಡುವ ಪಾಲಕರಿಗೆ ಪೊಲೀಸ್ ಇಲಾಖೆ ಎಚ್ಚರಿಕೆ ಸಂದೇಶವನ್ನು ನೀಡಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ನಗರದ ಸದರ್ ಬಜಾರ್ ಠಾಣೆಯಲ್ಲಿ ಅಪ್ರಾಪ್ತ ಬಾಲಕರಿಂದ ವಶಪಡಿಸಿಕೊಳ್ಳಲಾದ ವಾಹನಗಳನ್ನು ಪಾಲಕರನ್ನು ಕರೆಯಿಸಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಪ್ರಾಪ್ತ ಮಕ್ಕಳಿಗೆ ದ್ವಿಚಕ್ರ ವಾಹನ ನೀಡುವ ಪಾಲಕರಿಗೆ ಪೊಲೀಸ್ ಇಲಾಖೆ ಎಚ್ಚರಿಕೆ ಸಂದೇಶವನ್ನು ನೀಡಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ನಗರದ ಸದರ್ ಬಜಾರ್ ಠಾಣೆಯಲ್ಲಿ ಅಪ್ರಾಪ್ತ ಬಾಲಕರಿಂದ ವಶಪಡಿಸಿಕೊಳ್ಳಲಾದ ವಾಹನಗಳನ್ನು ಪಾಲಕರನ್ನು ಕರೆಯಿಸಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮನೆ ಕೆಲಸಕ್ಕೆ ಬೈಕ್ಗಳನ್ನು ಮಕ್ಕಳಿಗೆ ನೀಡಿ ಕಳುಹಿಸುತ್ತಿರುವುದರಿಂದ ಆಗುವ ಅವಘಡಗಳಿಗೆ ಹೊಣೆ ಯಾರು ಎಂದು ಪ್ರಶ್ನಿಸಿದ ಅವರು ಪಾಲಕರ ಲೈಸೆನ್ಸ್ ರದ್ದುಗೊಳಿಸುವ ಎಚ್ಚರಿಕೆಯನ್ನು ನೀಡಿದರು.
ಸರಿಸುಮಾರು 200ಕ್ಕೂ ಹೆಚ್ಚು ವಾಹನಗಳನ್ನು ವಶಪಡಿಸಿಕೊಂಡಿದ್ದು, ಪಾಲಕರ ಮುಂದೆ ಮಕ್ಕಳಿಗೆ ವಾಹನ ನೀಡದೆ ಅಪಘಾತ ನಿಯಂತ್ರಿಸಲು ಸಹಕರಿಸುವಂತೆ ಮನವಿ ನೀಡಿದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ವೆಂಕಟೇಶ್, ಸಿಪಿಐಗಳಾದ ಗುರುರಾಜ್, ಹನುಮರೆಡ್ಡಿ ಸೇರಿದಂತೆ ಪಿಎಸ್ಐಗಳು, ಸಿಬ್ಬಂದಿಗಳು ಇದ್ದರು. ಇದಾದ್ಮೇಲೆ ಪೊಲೀಸರು ಬಂದಿದ್ದಾರೆ ಅಂತ ನೀವು ತೆಗ್ದಿದ್ದಾರೆ ಅಂತ ಆಗಿರ್ತೀರಾ, ನಮಗೆ ಗೊತ್ತಿದೆ. ಯಾಕಂದ್ರೆ CCTVಯಲ್ಲಿ ಎಲ್ಲ ಇದೆ. We have taken all the CCTV footage. ಅವನ್ನೆಲ್ಲ ಬಿಡಿ. ಕೋರ್ಟ್ ಕಾಯ್ದೆಯಲ್ಲಿ ನೀವು ಅದರಲ್ಲೂ ಮತ್ತೆ ಯು ವಿಲ್ ಫೇಸ್ ಆಕ್ಷನ್. ದಿಸ್ ಇಸ್ ದಿ ಲಾಸ್ಟ್ ವಾರ್ನಿಂಗ್ ಅಂತ ನೀವು ಒಳ್ಳೆದು ಹೇಳ್ತಾರೆ. ಇದರಿಂದ ನಮಗೆ ಏನು ಸಿಗೋದಿಲ್ಲ. ಜನರಲ್ಲಿ ಎಲ್ಲ ಭಯಭೀತರಾಗಿದ್ದಾರೆ. ಅದನ್ನು ನಿವಾರಣೆ ಮಾಡಬೇಕು ಅಂತಾನೆ ಇದನ್ನೆಲ್ಲ ಮಾಡ್ತಾ ಇರೋದು. ಇದೆಲ್ಲ ನಿಮ್ಮ ತಲೆಯಲ್ಲಿರಲಿ. ನೀವೊಂದು ಮಾಡೋದ್ರಿಂದಾನೇ ಇಲ್ಲಿ ಹೆಣ್ಮಕ್ಳಿಗೆ ಓಡಾಡಕ್ಕೆ ಎಲ್ಲ ಹಿಂಸೆ ಆಗ್ತಾ ಇದೆ. ಅವರೆಲ್ಲ ಬಂದು ನಮಗೆ ಕಂಪ್ಲೇಂಟ್ ಹೇಳ್ತಾರೆ. ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್. ಇದಾದ್ಮೇಲಿಂದ ಈ ಡ್ರಿಂಕಿಂಗ್ ಡ್ರೈವಿಂಗು, ಈ ಅಂಡರ್ ಏಜ್ ಡ್ರೈವಿಂಗು, ಎಲ್ಬೇಕಾ ಅಲ್ಲಿ ಇಟ್ಕೊಂಡಿರೋದು, ಇವೆಲ್ಲ ವಿ ವಿಲ್ ನಾಟ್ ಟಾಲರೇಟ್. ಎಲ್ಲರ ಮೇಲೆ ಆಕ್ಷನ್ ಇನಿಷಿಯೇಟ್ ಆಗುತ್ತೆ. ನಿಮ್ಮಿಂದ ಅಲ್ಲಿ ಹೆಣ್ಮಕ್ಳು ನಮ್ಮ ಆಫೀಸಿಗೆ ಬರ್ತಾ ಇದ್ದಾರೆ. ಹುಡುಗರು ಚುಡಾಯಿಸ್ತಾರೆ, ಹುಡುಗರು ಹೆಂಗ್ ಬೇಕೋ ನಿಂತ್ಕೊಂಡಿರ್ತಾರೆ, ಹುಡುಗರು ಹೆಂಗ್ ಬೇಕಾದ್ರೆ ಸೀರಿಯಸ್ತಾರೆ. ಲಿಂಗಸೂಗೂರು ಪೊಲೀಸರು ಕಾರ್ಯಾಚರಣೆ ನಡೆಸಿ ಕಳ್ಳನೋರ್ವನನ್ನು ಬಂಧಿಸಿ ದ್ವಿಚಕ್ರ ವಾಹನಗಳು ಸೇರಿ 7,05,800 ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಲಿಂಗಸೂರು ಪೊಲೀಸರು ಕಾರ್ಯಾಚರಣೆ ನಡೆಸಿ ಕಳ್ಳನೋರ್ವನನ್ನು ಬಂಧಿಸಿ 16 ದ್ವಿಚಕ್ರ ವಾಹನಗಳು ಸೇರಿದಂತೆ 7,05,800 ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಎಸ್ಪಿ ನಿಖಿಲ್ ವಿ, ಎಎಸ್ಪಿ ಶಿವಕುಮಾರ್, ಡಿವೈಎಸ್ಪಿ ಮಂಜುನಾಥ್ ಮಾರ್ಗದರ್ಶನದಲ್ಲಿ ದ್ವಿಚಕ್ರ ವಾಹನ ಕಳ್ಳತನ ಮತ್ತು ಮನೆಗಳ್ಳತನ ಪ್ರಕರಣಗಳನ್ನು ಪತ್ತೆ ಹಚ್ಚಲು ಪಿಐ ಮಹಾಂತೇಶ್ ಸಜ್ಜನ್ ನೇತೃತ್ವದಲ್ಲಿ ಪಿಎಸ್ಐ ಹನುಮಂತ ಹಾಗೂ ಸಿಬ್ಬಂದಿಗಳ ತಂಡವನ್ನು ರಚಿಸಲಾಗಿತ್ತು. ವಿಜಯಪುರ ಜಿಲ್ಲೆಯಲ್ಲಿ ಆರೋಪಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಲಿಂಗಸೂರು ಪಟ್ಟಣದಲ್ಲಿ 2 ಮನೆ ಕಳ್ಳತನ ಮತ್ತು 1 ಲಾಡ್ಜ್ನ ಕಳ್ಳತನ ಪ್ರಕರಣವನ್ನು ಪತ್ತೆ ಮಾಡಿ ಬಂಧಿತ ಆರೋಪಿಯಿಂದ 2 ಅವಲಕ್ಕಿ ಸರ, 1 ಚೈನ್, 1 ಉಂಗುರ, 1 ಜುಮ್ಕಿ, 30 ತೊಲೆ ಬೆಳ್ಳಿ ಸೇರಿ ಒಟ್ಟು 1.90 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣ ಮತ್ತು ಇನ್ನೊಂದು ಮನೆ ಕಳ್ಳತನ ಪ್ರಕರಣದಲ್ಲಿ 4 ಬೋರ್ಮಳ ಸರ, 1 ಚೈನ್ ಸೇರಿ 8,000 ರೂಪಾಯಿ ಬೆಲೆ ಬಾಳುವ ಆಭರಣ, ಲಾಡ್ಜ್ ಕಳ್ಳತನ ಪ್ರಕರಣದಲ್ಲಿ 2 ಮೊಬೈಲ್, 4,800 ರೂಪಾಯಿ ನಗದು ವಶಕ್ಕೆ ಪಡೆಯಲಾಗಿದೆ. ಸ್ಥಳೀಯವಾಗಿ ಮತ್ತೊಬ್ಬ ಆರೋಪಿಯನ್ನು ವಶಕ್ಕೆ ಪಡೆದು ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನವಾದ 15 ದ್ವಿಚಕ್ರ ವಾಹನ ಸೇರಿ ಒಟ್ಟು 16 ಬೈಕ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಒಟ್ಟು 7,05,800 ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣ, ದ್ವಿಚಕ್ರ ವಾಹನ, ನಗದು ಹಣ ವಶಪಡಿಸಿಕೊಳ್ಳಲಾಗಿದೆ. ಪೊಲೀಸ್ ತಂಡ ಕಾರ್ಯದ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಅವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಪ್ರಸಕ್ತ ವರ್ಷದಲ್ಲಿ ಲಿಂಗಸೂರು ಠಾಣೆ ವತಿಯಿಂದ ವಿವಿಧ ಕಡೆ ಕಳುವಾದ 20 ಲಕ್ಷಕ್ಕಿಂತ ಅಧಿಕ ಮೌಲ್ಯದ 50 ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಿಳಿಸಿದ್ದಾರೆ. ಠಾಣಾ ವತಿಯಿಂದ ಈ ದಿನ ಒಂದು ಅತ್ಯುತ್ತಮ ಪತ್ತೆಗಾರಿ ಕೆಲಸ ಮಾಡಿದ್ದಾರೆ. ಅದರಲ್ಲಿ 2 ಆರೋಪಿನ ಬಂಧಿಸಿ 4 ಸೆಪ್ರೇಟ್ ಕೇಸಸ್ಸಲ್ಲಿ ನಮಗೆ ರಿಕವರಿ ಮಾಡಿದ್ದೀವಿ. ಅದರಲ್ಲಿ ಒಬ್ಬ ಬೈಕ್ ಅಫೆಂಡರ್, ಅವನು ಬೈ ನೇಮ್ ಅಮೀನುದ್ದೀನ್ ಅಂತ, ಅವನಿಂದ 16 ಬೈಕ್ಗಳನ್ನು ನಾವು ರಿಕವರಿ ಮಾಡಿದ್ದೀವಿ. ಈ ಬೈಕ್ಗಳು ಸಿಂಧನೂರು, ಇಳಕಲ್ಲು, ಬಿಜಾಪುರ, ರಾಯಚೂರು ಎಲ್ಲ ಭಾಗಗಳಲ್ಲೂ ಅವನು ಇಲ್ಲಿಂದ ಕಳ್ಳತನ ಮಾಡಿ ಅಲ್ಲಿ ಹೋಗಿ ಕೊಟ್ಬಿಟ್ಟು ಬರ್ತಾ ಇದ್ದ. ಸೊ ಅದು ಒಂದು ಕೇಸು. ಇನ್ನು 3 ಸಪ್ರೇಟ್ ಕೇಸಲ್ಲಿ ಒಬ್ಬ ಸಿಕಂದರ್ ಅಂತ ಇನ್ನೊಬ್ಬ ಅಫೆಂಡರ್ನ ನಾವು ಸೆಕ್ಯೂರ್ ಮಾಡಿಕೊಂಡು ಈ 3 ಡಿಫ್ರೆಂಟ್ ಕೇಸಸ್ಸಲ್ಲಿ ಈ 2021 ಒಂದು ಕೇಸು, ಆಮೇಲೆ 2022 2 ಕೇಸು, ಅದರಲ್ಲಿ ಟೋಟಲ್ ಎಲ್ಲ ಸೇರಿ 80 ಗ್ರಾಮ್ ಬಂಗಾರ, ಆಮೇಲೆ 300 ಗ್ರಾಮ್ ಬೆಳ್ಳಿ, ಆಮೇಲೆ 2 ಮೊಬೈಲು, ಆಮೇಲೆ 5,000 ಕ್ಯಾಶ್. ಇಷ್ಟನ್ನು ನಾವು ಸಿಕಂದರ್ ಬಳಿ ರಿಕವರಿ ಮಾಡ್ಕೊಂಡಿದ್ದೀವಿ. ಈ ಪ್ರಸ್ತುತ ಸಾಲಿನಲ್ಲಿ ಲಿಂಗಸೂರು ಠಾಣೆಯಲ್ಲೇ ಸುಮಾರು 20 ಲಕ್ಷ ಮೌಲ್ಯದ ವಸ್ತುಗಳನ್ನು ರಿಕವರಿ ಮಾಡಿದ್ದು, ಅದರಲ್ಲಿ 50 ಮೋಟರ್ ಬೈಕ್ ಕಳೆದ 3 ತಿಂಗಳಲ್ಲೇ. ನಾನು ಲಾಸ್ಟ್ ಟೈಮ್ ಬಂದಾಗೂ
ನಿಮಗೆ ನಾವು ಮಾಡಿದ್ವಿ, ಎಷ್ಟು ಮಾಡಬೇಕು ಅವಾಗ? ಇವಾಗ ಮತ್ತೆ ಇನ್ನೊಂದು 16, ಅದಕ್ಕಿಂತ ಮುಂಚೆ 18 ಆಗಿತ್ತು. ಸೊ ಈ ಲಿಂಕ್ ಸ್ಕೂಲ್ ಟೌನ್ಗೆ ಅದೇ ಟಾರ್ಗೆಟ್ ಕೊಟ್ಟಿದ್ವಿ ನಾವು. DSP ಆಮೇಲೆ ಇನ್ಸ್ಪೆಕ್ಟರ್ ಮುಖಾಂತರ ಈ ಸ್ಪೆಸಿಫಿಕಲಿ ಬೈಕ್ ಅಫೆಂಡರ್ಸ್ನೇ ನೀವು ಕಾನ್ಸಂಟ್ರೇಟ್ ಮಾಡಿ ಇದು ಮಾಡಬೇಕು ಅಂತ ಇದ್ದಾಗ ಶ್ಲಾಘನೀಯ ಕೆಲಸವನ್ನು ಮಾಡಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ಯಾಂಕರ್ಸ್ಗಳ ಸಭೆ, ಸರ್ಕಾರ ಯೋಜನೆಗಳ ಗುರಿ ತಲುಪದೇ ಇದ್ದಲ್ಲಿ ಸರ್ಕಾರಿ ಖಾತೆಗಳ ಮುಚ್ಚಲು ಕ್ರಮ, ಡಿಸಿ ಚಂದ್ರಶೇಖರ್ ನಾಯಕ್ ಎಚ್ಚರಿಕೆ. ಟ್ರಿಲಿಯನಿಯರ್ ಮೈನ್ಸ್ ಕಂಪನಿ ಹೆಸರಿನಲ್ಲಿ ಗ್ರಾಹಕರಿಗೆ ವಂಚನೆ, ದೂರು ನೀಡಿದರೂ ಕ್ರಮ ಕೈಗೊಳ್ಳದೆ ಪೊಲೀಸರು, ಗೀತಾ ಕೃಷ್ಣ. ಅಕ್ಟೋಬರ್ 1ರಂದು ರಾಷ್ಟ್ರೀಯ ಬಾಯಿ ನೈರ್ಮಲ್ಯ ದಿನ, ಡಾ. ಶಿವಾನಂದ್ ಆಸ್ಪಲ್ಲಿ. ಜುಲೈ 30ರಂದು ಹನುಮಾನ್ ಚಾಲಿಸ ಸಪ್ತಾಹ, 21,60,000 ಬಾರಿ ಪಠಣ, ಕಾಂತಾಚಾರ್ಯ. ಛಲವಾದಿ ಮಹಾಸಭಾ ಚುನಾವಣೆ ಅಕ್ಟೋಬರ್ 7ರಂದು, ಇಂದಿನಿಂದ ನಾಮಪತ್ರ ಸಲ್ಲಿಕೆ ಪ್ರಾರಂಭ, ಜಗನ್ನಾಥ್ ಸುಂಕಾರಿ. ಅಪ್ರಾಪ್ತ ಮಕ್ಕಳಿಗೆ ಬೈಕ್ ನೀಡಿದ ಪಾಲಕರಿಗೆ ಎಸ್ಪಿ ಎಚ್ಚರಿಕೆ. ಮತ್ತು ಲಿಂಕ್ ಸ್ಕೂಲಿನಲ್ಲಿ ಕಳ್ಳನ ಬಂಧನ, 16 ಬೈಕ್ಗಳ ವಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಪ್ಲೇ ಅಂಡ್ ಲರ್ನ್ ಪ್ರೀ ಸ್ಕೂಲ್, ಸುಖ್ ಶಾಂತಿ ನಗರ್ ನಿಯರ್ FCI ಗೋಡೌನ್, ಆಶಾಪುರ್ ರೋಡ್, ರಾಯಚೂರು. India's #1 preschool chain. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಜಮುನಾ ಸರ್ಕಸ್ ಡೈಲಿ 3 ಶೋಸ್. ಸ್ಥಳ ರಾಜ್ಕಮಲ್ ಹೋಟೆಲ್ ಪಕ್ಕದಲ್ಲಿ, ಗೋಶನ್ ರೋಡ್, ರಾಯಚೂರು. ಉಸುಕು ಮತ್ತು ಸಿಮೆಂಟ್, ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ಟ್, ಪಾಲಿಮರೈಸ್ಡ್ ಪ್ಲಾಸ್ಟರ್. ವಿಕಾಸ್ ಇಂಡಸ್ಟ್ರೀಸ್, KIADB ಇಂಡಸ್ಟ್ರಿಯಲ್ ಏರಿಯಾ, ರಾಯಚೂರು ರೋಡ್, ಮಾನ್ವಿ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichuru's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು.